ಎಲ್ಲರಿಗೂ ನಮಸ್ಕಾರ. ಇದರ ಮೊದಲ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಪಾರ್ಟ್ ಕಟಿಂಗ್ನ ತೋರಿಸಿದ್ದೆ. ಇವತ್ತಿನ ಕಟಿಂಗ್ನಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಅದನ್ನು ಬ್ಯಾಕ್ ಪಾರ್ಟ್ ಕಟಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕನ್ನೋದು ನಾನು ಟೋಟಲ್ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತಿನ ಕಟಿಂಗ್ನಲ್ಲಿ ನಾನು ಫ್ರಂಟ್ ಪಾರ್ಟ್ ಬಗ್ಗೆ ಹೇಳ್ತೀನಿ. ಫ್ರಂಟ್ ಪಾರ್ಟ್ ಕೂಡ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಧಾನವಾಗಿ ಅಬ್ಸರ್ವ್ ಮಾಡಿದ್ರೆ ಕಟಿಂಗ್ ಅನ್ನೋದು ಕಂಪಲ್ಸರಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 100% ಒಂದು ವಾರದಲ್ಲಿ ಕಟಿಂಗ್ ಕಲಿಬೋದು ನೀವು. ನಾನು ಇವತ್ತು ತೋರಿಸ್ತಿರೋದು ಕಟೋರ ಕಟಿಂಗ್. ಯಾರಾದರೂ ಒಂದು ವೇಳೆ ಈ ವಿಡಿಯೋನ ಫಸ್ಟದು ಬ್ಯಾಕ್ ಪಾರ್ಟ್ ನೋಡಿಲ್ಲನೋ ಒಂದು ವೇಳೆ ಈ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ಫ್ರಂಟ್ ಪಾರ್ಟ್ನು ಅರ್ಥ ಆಗುತ್ತೆ. ಇನ್ನೊಂದು ಪಾರ್ಟ್ 3ನಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಕಟಿಂಗ್ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಪ್ರತಿಯೊಂದು ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು ಪ್ರತಿಯೊಂದು ಇಂಪಾರ್ಟೆಂಟೇ ಆಗಿರುತ್ತೆ. ನೀವು ನೀಟಾಗಿ ಕಲೀರಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಂದು ಸಾರಿ ನೀವು ಕಾಮೆಂಟ್ ಮಾಡಿರಿ. ಸ್ಟೆಪ್ ಬೈ ಸ್ಟೆಪ್ಪು ನಾನು ಒಂದೊಂದು ವಿಡಿಯೋ ಕಟಿಂಗ್ಸ್ ಅಂದರೆ ಯಾವ ಸೈಜ್ ಮೆಜರ್ಮೆಂಟಿಗೆ ಯಾವ ಥರ ಇರುತ್ತೆ ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತೀನಿ. ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಪಲ್ಸರಿ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಇನ್ನೊಬ್ಬ 4 ಜನಕ್ಕೆ ಖುಷಿ ಆಗುತ್ತೆ ವಿಡಿಯೋ. ಸೊ ಯಾರಿಗಾದ್ರೆ ಯೂಸ್ ಆಗ್ಬೋದು ವಿಡಿಯೋ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಈ ವಿಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರಾಕ್ಟೀಸ್ ಅಂಬೋದು ಪೇಪರ್ ಮೇಲೆ ಮಾಡಿರಿ ಫಸ್ಟು, ಆಮೇಲೆ ಕ್ಲಾತ್ ಮೇಲೆ ಹೋಗಿ. ಡೈರೆಕ್ಟ್ ಕ್ಲಾತ್ ಮೇಲೆ ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಕ್ಲಾತ್ ಮೇಲೆ ಮಾಡಿದ್ರೆ ಅಷ್ಟೊಂದು ಕ್ಲಾತ್ ಕೆಟ್ಟೋಗುತ್ತೆ. ಸೊ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಮತ್ತು ಕ್ಲಾತ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಸರಿನಾ? ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಇವಾಗ ಫ್ರಂಟ್ ಪಾರ್ಟ್ ನೋಡೋಣ. ಇವಾಗ ಓಪನ್ ಟೋಟಲ್ ನಮ್ಮ ಕಡೆನೇ ಮಾಡ್ಕೋಬೇಕು. ನಾನು 2 ಬ್ಲೌಸು ಕಟ್ಟಿಂಗ್ ಮಾಡ್ತಾಯಿದ್ದೆ ಒಂದೇ ಸರ್ತಿ. ನಮ್ಮ ಕಡೆ ಓಪನ್ ಇದ್ಮೇಲೆ ಎಕ್ಸ್ಟ್ರಾ ಕಟ್ಟಿಂಗ್ ಇರುತ್ತಲ್ಲ, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಓಪನ್ ಇದ್ದ ಸೈಡು. ಅಲ್ಲಿ ನೀಟಾಗಿ ಸ್ಕೇಲ್ ತೊಗೊಂಡು ಸ್ಟ್ರೇಟಾಗಿ ಒಂದು ಮಾರ್ಕಿಂಗ್ ಹಾಕೋಬೇಕು. ಆಮೇಲೆ ಬ್ಯಾಕ್ ಪಾರ್ಟ್ ತೊಗೊಂಡು ಫ್ರಂಟ್ ಪಾರ್ಟ್ ಮೇಲೆ ಸೆಟ್ಟಿಂಗ್ ಮಾಡ್ಕೋಬೇಕು. ಹಾರ್ಮೋಲ್ ಡೌನ್ ಸೈಡು ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡು ಮಾರ್ಕಿಂಗ್ ಹಾಕೋಬೇಕು. ಹಾರ್ಮೋಲ್ ಅಪ್ ಸೈಡು ಅಂದರೆ ಹಾರ್ಮೋಲ್ ಮೇಲೆ ಸೈಡು ಮಾತ್ರ ಅದು ಸೇಮ್ ಇರಬೇಕು. ಡೌನ್ಗೆ ವೆಸ್ಟ್ ಸೈಡು 1 ಇಂಚು ಅಥವಾ ಅರ್ಧ ಇಂಚು ಸ್ಟ್ರೇಟಾಗಿ ತೊಗೊಂಡ್ಬಿಡ್ಬೇಕು. ಯಾಕಂದರೆ ಅಲ್ಲಿ ಡಾಟ್ ಬರುತ್ತಲ್ಲ, ಇದು ಕಟೋರ ಬ್ಲೌಸು. ಇವ್ರದ್ದು ಕಟೋರ ಬ್ಲೌಸು ರೆಡಿಮೇಡ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ನಾನು ಅವ್ರ ಪ್ರಕಾರ ನಾನು ಕಟಿಂಗ್ನ ಮಾಡ್ತಾಯಿಲ್ಲ, ನಮ್ಮ ಪ್ರಕಾರನೇ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ ಎಷ್ಟಿದೆಯೋ ನೀವು ಎಷ್ಟು ತೊಗೊತೀರಲ್ಲ ನಿಮ್ಮ ಬ್ಲೌಸೇ ಮೆಜರ್ಮೆಂಟ್ ತೊಗೊಳ್ಳಿ. ಇದಕ್ಕೆ 6 ಬಂದಿದೆ, ನಾನು ಅಷ್ಟೇ ಹಾಕಿದ್ದೀನಿ. ಆಮೇಲೆ ಶೋಲ್ಡರ್ ಮೆಜರ್ಮೆಂಟ್ ಕೂಡ ನೋಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮದು ಬ್ಯಾಕ್ ಪಾರ್ಟು ಇಟ್ಟಿದ ಮೇಲೆ ಶೋಲ್ಡರ್ ಮೆಜರ್ಮೆಂಟ್ ಕಂಪಲ್ಸರಿ ತೊಗೋಬೇಕು. ಕೆಲವೊಂದು ಜನ ಕ್ರಾಸ್ ಆಗಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ನಮ್ಮದು ಬ್ಯಾಕ್ ಪಾರ್ಟಲ್ಲಿ ನಾವು 6 ತೊಗೊಂಡಿದ್ರೆ ಫ್ರಂಟ್ ಪಾರ್ಟಲ್ಲಿ ಕೂಡ 6 ಬಂದಿರ್ಬೇಕು. ಶೋಲ್ಡ್ರ್ ಹೆಚ್ಚು ಕಡಿಮೆನೂ ಬರಬಾರ್ದು. ಫ್ರಂಟ್ ಪಾರ್ಟ್ ನೆಕ್ 6ವರೆಗೆ ಹಾಕಿ ಮಾರ್ಕಿಂಗ್ನ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ನೋಡಿ, ಸ್ಟ್ರೇಟಾಗಿ ಇದನ್ನು ರಿಮೂವ್ ಮಾಡಿ ಪಕ್ಕದಲ್ಲಿ ಸರಿಸ್ಕೊಂಡು ಹಾರ್ಮೋಲ್ ಕೂಡ ಸೇಮ್ ಬರುತ್ತೆ. ಇದ್ರ ಕಟೋರ ಬ್ಲೌಸಲ್ಲಿ ಆರ್ಮೋಲ್ ಕಟಿಂಗು ಎಕ್ಸ್ಟ್ರಾ ಕಟಿಂಗ್ ಇರಲ್ಲ. ಓಕೆ? ಯಾಕಂದರೆ ಅದನ್ನು ನೆನ್ಪಿಟ್ಕೋಬೇಕು ನೀವು. ಇವಾಗ ಸ್ಟ್ರೇಟ್ ಹೋಗ್ಬೇಕು. 2 ಇಂಚಿಗೆ 2 ಇಂಚಸ್ಗೆ ಡೌನ್ಲಿಂದ ಮೇಲೆ ಮಾರ್ಕ್ ಹಾಕ್ಬೇಕು. ಯಾಕಂದರೆ ಅಲ್ಲಿ ಕ್ರಾಸ್ ಬಿಟ್ಟು ಅಲ್ಲಿವರೆಗೆ ಸ್ಟಾಪ್ ಮಾಡಬೇಕು ಸೀಸರ್. ಓಕೆ? ಇವಾಗ ಫ್ರಂಟ್ ಹೆಚ್ಚು ಕಡಿಮೆ ಹಾಕಿದ್ವಲ್ಲ, ಮಾರ್ಕ್ ಹಾಕಿದ್ವಲ್ಲ, ಹೆಚ್ಚು ಕಡಿಮೆ ಇದ್ದ ರಿಮೂವ್ ಮಾಡಿ ತೆಗಿಬೇಕು. ಆಮೇಲೆ ಬ್ಯಾಕ್ ಪಾರ್ಟ್ ಪಕ್ಕದಲ್ಲಿ ಇಟ್ಕೋಬೇಕು. ಇವಾಗ ಇದಕ್ಕೆ ಎಕ್ಸ್ಟ್ರಾ ಕಟಿಂಗ್ ಇರಲ್ಲ. ಸೊ ನಾನು 2 ಇಂಚಿಗೆ ಮಾರ್ಕಿಂಗ್ ಹಾಕಿದ್ನಲ್ಲ, ಅಲ್ಲಿಂದ ಒಂದು ಸ್ಟ್ರೇಟ್ ಹಾಕಬೇಕು. ಆಮೇಲೆ ಇದರಲ್ಲಿ ಕಟೋರ ಬ್ಲೌಸು ರೆಡಿಮೆಂಟು. ಸೊ ಇದು ಅಷ್ಟು ಸರಿಯಿಲ್ಲ. ನಾನು ಓನ್ಲಿ ನೆಕ್ಗೆ ಅಂದರೆ ಕಟೋರ ಎಲ್ಲಿವರೆಗೆ ಮಾರ್ಕಿಂಗ್ ಹಾಕಿದರೆ ಮ್ಯಾಕ್ಸಿಮಮ್ ಮ್ಯಾಲಿಂದ ಒಂದು 5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಮ್ಯಾಕ್ಸಿಮಮ್. ನಾವು ಆದ್ರಷ್ಟೇ. ಇನ್ನು ಹಾರ್ಮೋಲ್ನಿಂದ ಉಕ್ಸ್ ಪಟ್ಟಿ ಸೈಡು 1-2 ಇಂಚ್ ಇಟ್ಕೋಬೇಕು. 2-2.5 ದಪ್ಪ ಇದ್ದರೆ 2.5, ಸಣ್ಣ ಇದ್ದರೆ 2 ಇಂಚು. ಇನ್ನು ಮಧ್ಯದಲ್ಲಿ ಅಂದರೆ ಈಗ ಯಾವುದು ಗೊತ್ತಾಗಿಲ್ಲ ನಮ್ಗಂತಂದರೆ ಹಾರ್ಮೋಲ್ನಿಂದ 1-2 ಇಂಚು, ಮೇಲಿಂದ ನೆಕ್ಲಿಂದ ಡೌನ್ಗೆ ಫ್ರಂಟ್ ನೆಕ್ಲಿಂದ ಡೌನ್ಗೆ 5 ಇಂಚು. ಆಮೇಲೆ ಉಕ್ಸ್ ಪಟ್ಟಿಗೆ ಕ್ರಾಸ್ ಬೆಲ್ಟ್ವರೆಗೆ ಎಷ್ಟಿದ್ದು ಉಕ್ಸ್ ಪಟ್ಟಿ ಮೇಲೆ ಅಂದರೆ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಕ್ರಾಸ್ ಬೆಲ್ಟ್ವರೆಗೆ ಮಾತ್ರ. ಈ ಥರ ಇಟ್ಕೊಂಡು ನೋಡಿರಿ, ನಮ್ಮ ಕಳ್ಳಿಂದ ಒಂದು 7 ಇಂಚಿಗೆ ಮಾರ್ಕಿಂಗ್ ಹಾಕಿ ಇದನ್ನು ಮ್ಯಾಚ್ ಮಾಡ್ಕೋಬೇಕು 7 ಇಂಚಿಗೆ. ಸ್ವಲ್ಪ ದಪ್ಪ ಇದು 38 ಸೈಜ್ ಬ್ಲೌಸು. ಸೊ ನಾನು ಒಂದು 7 ಇಂಚಿಗೆ ಹಾಕಿನಿ. ಒಂದು ವೇಳೆ 40 ಇಂಚಿದ್ರೆ 7.5 ಹಾಕ್ಬೇಕು. ಈ ಥರ ನೋಡಿರಿ. ಇದನ್ನು ಕಟ್ಟಿಂಗ್ ಆದಮೇಲೆ ಇದನ್ನು ರಿಮೂವ್ ಮಾಡ್ಕೊಂಡು ಕಟೋರ ಮಾತ್ರ ಬೇರೆ ಮಾಡೋಣ. ಸೇಮ್ ಯಾರಿಗೇನು ಹಾಕಲಿ ಇದೇ ಥರ ಹಾಕೋಬೋದು. ಇದು ಸ್ಮಾಲ್ ಅಂದರೆ ನಾರ್ಮಲ್ ಮೀಡಿಯಮ್ ಸೈಜ್ ಬ್ಲೌಸ್ 38. ಓಕೆ? ಇದು ಕಟೋರ ಕಟ್ಟಿಂಗ್ ಆಯಿತು. ಜಾಸ್ತಿ ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಮೇಲಿಂದ ಶೋಲ್ಡ್ರಲ್ಲಿಂದ ಫ್ರಂಟ್ ನೆಕ್ಗೆ ಒಂದು 5, ಮತ್ತೊಂದು ಸರ್ತಿ ಹೇಳ್ತಾಯಿದ್ದೀನಿ, ಹಾರ್ಮೋಲಿಂದ ಡೌನ್ಗೆ ಒಂದು 2 ಇಂಚು,
ಮತ್ತು ನಮ್ಮ ಕಳ್ಳಿಂದ ಆಪೋಸಿಟ್ಗೆ ಒಂದು 7 ಇಂಚು ಈ ಥರ ಹಾಕೋಬೇಕು. ಇದಾದಮೇಲೆ ನೋಡಿರಿ, ಇದನ್ನು ಕಟ್ ಮಾಡಿದ್ದು ಪೀಸ್ ಅಂತ ಅಂದ್ಬಿಟ್ಟು ಕ್ರಾಸಲ್ಲಿ ಇಟ್ಕೋಬೇಕು. ಈ ಕಡೆಲಿಂದ ಫ್ರಂಟ್ ಸೈಡಿಗೆ 1 ಇಂಚು ಮತ್ತು ಆರ್ಮೋಲ್ ಡೌನ್ಗೆ 1 ಇಂಚು. ಟೋಟಲ್ ಮ್ಯಾಚ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ ಅದರಲ್ಲಿ ಅರ್ಧ ಡೌನ್ ಮಾಡಿಕೊಂಡು 1-2 ಇಂಚು ದಪ್ಪ ಇದ್ದವ್ರಿಗಾದರೆ 2.5 ಇಂಚು, ದಪ್ಪ ಇಲ್ಲ ಅಂದರೆ 1.5 ಇಂಚು ಈ ಥರ. ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡೌನ್ ಮಾರ್ಕಿಂಗ್. ನಾನು 1.5 ಇಂಚಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಈ ಥರ ಎರಡನ್ನೂ ಮಾರ್ಕ್ ಮಾಡ್ಕೊಂಡು ಟೋಟಲ್ ಒಂದು ನಾವು ಸ್ಟಿಚಿಂಗ್ ಎಷ್ಟು ಮಾರ್ಜಿನ್ ತೊಗೊತೀವೋ ಅಷ್ಟು ಮಾರ್ಜಿನ್ನ ಎಕ್ಸ್ಟ್ರಾ ಇಟ್ಕೋಬೇಕು. ಇದನ್ನು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಪೇಪರ್ನಿಂದಲೇ ಕಟಿಂಗ್ ಮಾಡ್ತಾರೆ. ಕ್ಲಾತ್ ಎಕ್ಸ್ಟ್ರಾ ಕಟಿಂಗ್ ಆಗುತ್ತೆ, ಕ್ಲಾತ್ ವೇಸ್ಟ್ ಆಗುತ್ತೆ ಅಂತ. ಸೊ ನಾನು ಡೈರೆಕ್ಟಾಗಿ ಕಟಿಂಗ್ ಈ ಥರನೇ ಮಾಡ್ಕೊತೀನಿ. ಬಟ್ ಕಟ್ ಮಾಡೋ ರೀತಿ ಏನಂದರೆ ಇದನ್ನು ಕ್ರಾಸ್ ಕ್ಲಾತಲ್ಲಿ ಕಟ್ ಮಾಡ್ತೀನಿ. ಕೆಲವೊಂದು ಜನ ಸ್ಟ್ರೇಟ್ ಕ್ಲಾತಲ್ಲೇ ಕಟ್ ಮಾಡ್ತಾರೆ. ಬಟ್ ಕ್ರಾಸ್ ಕಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಟೋರ ಕೂಡುತ್ತೆ. ಇವಾಗ ನೋಡಿರಿ, ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿರ್ತೀವಲ್ಲ ಅದನ್ನು ಒಂದು ಸರ್ತಿ ಇಟ್ಬಿಟ್ಟು ಈ ಥರ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತಂದರೆ ಮೇಲಿಂದ ನಮಗೆ ಇಲ್ಲಿಂದ ಮೇಲಿಂದ ಒಂದು 11 ಇಂಚಿಗೆ 10.5 ಇಂಚಿಗೆ ಡಾಟ್ ಪಾಯಿಂಟ್ ಇರುತ್ತೆ, ಅಲ್ಲಿಗೆ ಒಂದು ಮಾರ್ಕು. ಆಮೇಲೆ ಟೋಟಲ್ 2 ಸೈಡು 2 ಇಂಚು, ಈ ಕಡೆ ಒಂದು 2 ಇಂಚು, ಈ ಸೈಡು 1-2 ಇಂಚು ಈ ಥರ ಹಾಕಿ ಇದನ್ನು ಮ್ಯಾಚ್ ಮಾಡ್ಕೋಬೇಕು. ಇದು ಫ್ರಂಟ್ ಡಾಟ್ ಮಾರ್ಕಿಂಗ್ ಆಯಿತು. ಇವಾಗ ಇದಕ್ಕೊಂದು ನಮಗೆ ಗುರ್ತಿರ್ಬೇಕಲ್ಲ, ಅದೊಂದು ಡಾಟ್ಸ್ಗೆ ಮಾರ್ಕಿಂಗ್ ಇಟ್ಕೋಬೇಕು. ಅಲ್ಲಿ ಸೀಸರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಇಟ್ಕೊಂಡ್ರೆ ಅಲ್ಲಿಗೆ ಡಾಟ್ ಅಂತ ಗೊತ್ತಾಗ್ಬಿಡುತ್ತೆ. ಈ ಥರ ಇದಾದಮೇಲೆ ಇನ್ನು ಫ್ರಂಟ್ ಒಂದು ವೇಳೆ ಡಾಟ್ಸ್ ಬರುತ್ತೆ, ನಮ್ಗೆ ಡಾಟ್ ಬೇಕಂದರೆ ಫ್ರಂಟಲ್ಲಿ ಕೂಡ ಒಂದು ಡಾಟ್ ಹಾಕೋಬೋದು. ಉಕ್ಸ್ ಪಟ್ಟಿ ಸೈಡು ಉಕ್ಸ್ ಪಟ್ಟಿ ದೊಡ್ಡದಾಗುತ್ತಂದರೆ, ಇಲ್ಲಾಂದರೆ ಇಲ್ಲ ನಡೆಯುತ್ತೆ. ಈ ಥರ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.